ಏನಾಯ್ತು? ಆಯ್ತು, ಈಗೇನು ದೂರ ಕೂತ್ಕೋಬೇಕಲ್ವಾ? ಕೂತ್ಕೋ. ಹೇಳಿ. ಓಕೆನಾ? ಖುಷಿನಾ? ಹೇಳು ಏನಾಯ್ತು? ಪ್ಲೀಸ್ ಕಣೆ. ನೀನ್ ದೂರ ಅನ್ನಿಸ್ಬಾರ್ದವ, ಅವಳು ದೂರ ಹೋಗ್ತಿರ್ಬೇಕಷ್ಟೇ. ಅಂತ ಹಿಂದೆ ಬರ್ತಾರೆ. ಕೂತಿದ್ಯಾ ಪಕ್ಕ. ಆಯ್ತಾಯ್ತು, ನೀನ್ ಗೊತ್ತಾ ಅವಾಯ್ಡ್ ಮಾಡೋದು ಗೊತ್ತಾಗಬಾರ್ದು. ಅವ್ರನ್ನ ದೂರ ಇರು ಅನ್ನೋದಲ್ಲ ಅದು. ಗೊತ್ತಾದ್ರೆ ಒಂದೇ ಬಿಡ್ತಾನು. ಅರ್ಥ ಮಾಡ್ಕೊ ಪ್ಲೀಸ್. ಹತ್ರ ಬರ್ತಾ ಇದೆಯಾ? ನುಚ್ಚು ಇನ್ನೊಂದ್ಸಲ ಮಾಡ್ಬಿಡು. ಚೆನ್ನಾಗಿ ಮಾಡಿ ಹತ್ರ ಇದ್ರೆ ನಿಂತ್ಕೊ ಅಮೃತ. ಅವಾಗೆಲ್ಲ ನಾನು ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ನನ್ನ ಜೊತೆ ಪಾರ್ಕ್ ಹೋಗಿ ಅಂತೆಲ್ಲ ಸುತ್ತದೆ. ವೆಹಿಕಲ್ ನನಗೆ ಅಲ್ಲೇ ಕರ್ಕೊಂಡು ಹೋಗ್ಬೇಕು, ಇಲ್ಲೇ ಕರ್ಕೊಂಡು ಹೋಗ್ಬೇಕು ಆರ್ಡರ್ ಮಾಡಿದ್ದೆ. ಇವತ್ತು ನಾನು ಯಾವತ್ತೂ ಫೋನ್ ಮಾಡಿಲ್ಲ. ನಾನು ಬೇಡ ನನ್ನ ಜೀವನದಲ್ಲಿ ಬದುಕು ಅಂತ ಅದಕ್ಕೋಸ್ಕರ ನನಗೆ ಅನ್ಬೇಕು ಮಾಡ್ತೀನಿ. ನನ್ನ ಸೈಕೋ ನನ್ನ ಮಗ, ನಾನು ನಂಗೆ ಇರ್ಬೇಕದು. ನಿಂತ್ಕೊಳ್ಳಲೇ. ನಿನ್ಗೆ ಸುತ್ತಾಡಕ್ಕೆ, ಪಾರ್ಕು, ಸಿನಿಮಾ ತೋರ್ಸಕ್ಕೆ ನಾನ್ ಬೇಕಾಗಿತ್ತು. ಆದ್ರೆ ಇವಾಗ ಮೆಸೇಜ್ ಮಾಡ್ಬೇಡ ಅಂತೀಯಾ, ಕಾಲ್ ಮಾಡ್ಬೇಡ ಅಂತೀಯಾ? ಅಲ್ಲೇ ನಿನ್ಗಂತೂ ಬೇಜಾರೇ ಆಗಲ್ಲ ಶೂಟ್ ಮಾಡಕ್ಕೆ. ಎಷ್ಟೊತ್ತೆ ಬಾಲ ತೆಗಿಯಲೇ. ಒಂದು ಗ್ಲಾಸ್ ನೀರು ತಗೊಂಬರೆ. ಜಾಬು ಬಾಸ್ಗಳು ಕೊಡೋ ಪ್ರೆಷರ್ ಏನದು? ಬಾಸ್ಗಳು ಕೊಡೋ ಪ್ರೆಷರ್. ಭಾಸ್ಕರ್ ನೋಡಂಗೆ ಈ 9 to 6 ಜಾಬ್, ಆ ಬಾಸ್ ಕಡೆಯಿಂದ ಪ್ರೆಷರ್. ಅಪ್ಪ ಸೇರ್ಕೊಂಡು ಕೂತು ಸ್ವಂತ ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಒತ್ತು ಕೊಡ್ಲಾ? ಅಷ್ಟೇ ಕೇಳ, ಒತ್ತು ಬೇಡ. ಹೌದಾ? ಸ್ವಲ್ಪ ಒತ್ತು ಕೊಡ್ಲಾ? ಏನಿಲ್ಲ. ಮತ್ತೆ ಈಗ ಏನ್ ಮಾಡೋಣ ಅಂತೀರಿ? ಅದೇ ಕಡೆ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ ಯಾಕೆಂದ್ರೆ ನಾನು ಇದೆಲ್ಲ ಗ್ರೋತ್ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಕಡೆ ನನ್ನ ಹತ್ರ 9 ಲಕ್ಷ ಇದೆ. ನನ್ನ ಫ್ರೆಂಡ್ ಒಬ್ಬ 5 ಲಕ್ಷ ಕೊಡ್ತೀನಿ ಅಂತಿದ್ದಾನೆ. ಸೊ ಅದಕ್ಕೆ 1 ಲಕ್ಷ ಕಡಿಮೆ ಬಿಡುತ್ತೆ ಅಂತ. ಅದೇ ಮದುವೆ ಟೈಮಲ್ಲಿ ನಿಮ್ಮ ಅಣ್ಣ 1 ಲಕ್ಷ ಬ್ಯಾಲೆನ್ಸ್ ಇದೆ. ಅದೇ ಮದುವೆ ಟೈಮಲ್ಲಿ ನಿಮ್ಮ ಅಣ್ಣ 8 ಲಕ್ಷ ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಲ್ವಲ್ಲ, ಅದನ್ನ ಸ್ವಲ್ಪ ಕೇಳ್ಬೋದಾ ಅಂತ ಅವನು ರಿಕ್ವೆಸ್ಟ್ ಎಲ್ಲ ಕೇಳ್ಬೇಕು. ನೀನು ತಗೊಂಬರ ನೀನು ಹೆಂಗೆ ಹೇಳ್ತೀನಿ ತಗತ್ತೀಯ ನಾನು ಯೋಚನೆ ಮಾಡ್ದಂಗೆ ಡಿಸಿಷನ್ ತಗೋಬಾರ್ದಂತೆ. ಇಷ್ಟೆಲ್ಲ ತಲವಾರಟೆ ಮಾತಾಡೋಕ್ಕಾಗುತ್ತೆ. ಅದ್ರ ಸುಮಾರು ಅಲ್ಲಿ ಬಿಡೋದು ಅಂತ. ಎಕ್ಸಾಮ್ ಫೀಸ್ ಕಟ್ಟಬೇಕಿತ್ತು. 10,000 ಫೋನ್ ಪೇ ಮಾಡ್ಬಿಡು. 10,000. 10,000? 10,000ನ 5 ರೂಪಾಯಿ ಕೇಳ್ದಂಗೆ ಕೇಳ್ತಿಯಲ್ಲೋ? ನಿಮಗೆ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಅಲ್ಲ ಕಣ, ನೀನೇ ಎಲ್ಲಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡ್ಕೋಬೋದಲ್ವ? 10,000 ಅಣ್ಣ, ನೀನೇ ತಾನೇ ಮನೆ ಯಜಮಾನ, ಓದಿಸ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ದೆ ತಾನೆ. 10,000 ಕೊಡಕ್ಕಾಗಲ್ವಾ? ಏ ಶರ್ಮಿಳಾ, ನಿನ್ನ ಓಲಲಿಕ್ಕೆ ನಿನ್ನ ಕಿವಿಯಲ್ಲಿ ಓಲೆ ಇದೆಯಲ್ಲ, ಅದು ಸ್ವಲ್ಪ ಬಿಚ್ಕೊಂಡು ನೀನು ಎಕ್ಸಾಮ್ ಫೀಸ್ ಇನ್ನೂ ಕೊಟ್ಬಿಡ. ಎಕ್ಸಾಮ್ ಫೀಸ್ ಸುಶೀಲಾ, ನಿನ್ನ ಕಿವಿಲಿರೋ ಓಲೆ ಇವನು ಕೊಡಮ್ಮ.
ಏನು ಎಕ್ಸಾಮ್ ಫೀಸ್ ಕಟ್ಟಬೇಕಂತೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅದಕ್ಕೆ. ಇದ್ರ ಬದಲು ಅವ್ರು ಥ್ಯಾಂಕ್ ಯು ಅದಕ್ಕೆ. ಏನು ಜೋಪ ಎಷ್ಟು ಸಲ ಹೇಳ್ತೀನಿ ನಿನಗೆ, ಬೆಳಿಗ್ಗೆ ಎದ್ದು ಒಂದು ಮೈಲಿ ಓಡು ಅಂತ ಹೇಳೋದೇ ಓಡಿದ್ರೆ ನಿನ್ನ ಕಾಲ ನೀನು ಎಣ್ಣೆ ಹಚ್ಚದ ಒಂದು ತಲೆಗಲ್ಲ, ಕೈಯೇನೋ ಸೊಟ್ಟಾಗಿದೆ, ಬನ್ನಿ, ನಾನು ಅದಕ್ಕೆ ಹೇಳೋದು ನಿಮ್ಗೆ, ಬೆಳಿಗ್ಗೆ ಎದ್ದು ಆರಾಮಾಗಿ ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಅಂತ. ಆರಾಮ ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀಯಾ? ಬೇಸಿಕ್ ಕ್ಲಾಸ್ ಆಗಿದೆ. ಈ ಉಳಿದು ಬಂದವ್ರಿಗೆ ಹೊಸಬ್ರು ಬಂದಿದ್ದಾರಲ್ಲ ಇಲ್ಲಿ ಹೋಗ್ಬೇಕಲ್ವಾ, ಇವಾಗ ಅವ್ರು ಬೇಸಿಕ್ ಮಾಡಿ ಈಗ ರೆಡಿ ಕಟ್ಕೊಂಡು ಫಸ್ಟ್ ಬೇಸಿಕ್ ಅಂತ ಪಿಲ್ಲರ್ ಹಾಕಬೇಕಾನೆ ಗುಂಡಿಕದ ಆಡುವಾಗ ಪಿಲ್ಲರ್ ಆಡುವಾಗ ಎಷ್ಟು ಆಡುವಾಗ ಪಿಲ್ಲರ್ ಹಾಕ್ತೀವೋ ಅಷ್ಟು ಮೇಲ್ಗಡೆ ನೀವು ಕಟ್ಕೊಂಡು ಹೋಗ್ಬೋದು. ಟು ಬಿ ಫ್ರ್ಯಾಂಕ್, ನನಗೆ ತುಂಬ ಚೆನ್ನಾಗಿ ನೀವು ಟ್ರೈನ್ ಮಾಡಿದ್ರಿ. ನಿಮ್ಗೆ ಏನು 8 ದಿನ ಕೊಟ್ಟಿದ್ರು ಅದರಲ್ಲಿ ಎಲ್ಲವನ್ನ ಅಳವಡಿಸ್ಕೊಂಡು ಏನೇನು ಕೊಡಬೇಕು ಅದನ್ನು ಕೊಟ್ಟಿದ್ರ. ಬಟ್ ಇನ್ನೂ ಜಾಸ್ತಿ ಬೇಕು ಅನಿಸ್ತಾ ಇದೆ. ಒಂದು 45 ಡೇಸ್ ಕೊಟ್ಟಿದ್ರೆ ಎಲ್ಲವನ್ನ ನೀವು ತಿಳಿಸ್ತಾ ಇದ್ರಿ. ಲೈಕ್ ವಾಯ್ಸ್ ಮಾಡ್ಯುಲೇಷನ್, ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜು ಅದೆಲ್ಲ ಕೊಡ್ತಾ ಇದ್ದಾರೆ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಏನು ಕಾಲಮಿತಿ ಇದೆ ಅದರೊಳಗಡೆ ಮಾಡಿದ್ರಿ, ನಾವೆಲ್ಲ ಸ್ಯಾಟಿಸ್ಫೈ ಇದ್ದೀವಿ. ಇನ್ನೂ ಮುಂದೆ ಸಿಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ನಿಜಾಗ್ಲೂ ಸಾಕಾಗಿಲ್ಲ ಅಂತ ಅನ್ನಿಸ್ತಾ. 8 ದಿನ ತುಂಬಾ ಕಲಿಯೋದಿದೆ ಸರ್, ತುಂಬಾ ಇದೆ ಕಲಿಯೋದು. ಸೊ ಯಾವುದೋ ಒಂದು 1%, 0.5% ಅಷ್ಟು ಕಲ್ತಿದ್ದೀವಿ ಅಷ್ಟೇ. ತುಂಬಾ ಇದೆ, ನಿಮ್ಮ ಹತ್ರ ಕಲಿಯೋದು ತುಂಬ ಇದೆ. ತಲೆ ಎಲ್ಲ ಇದ್ದಿದ್ದು ಅದಾದ್ಮೇಲೆ ಸಡನ್ನಾಗಿ ನೀವು ಬಂದ್ರಿ, ನಿಮ್ಮ ಪರಿಚಯ ಆಯಿತು. ಅದಾದಮೇಲೆ ನೀವು ಹೇಳಿದ ನಂಗೆ ಒಂದು ತುಂಬ ಇಷ್ಟ ಆಗಿತ್ತು. ಅಂದರೆ ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಒಂದು ಮೂಲಲ್ಲಿ ಇಟ್ಕೊಳ್ಳಿ, ಹೊಸದು ಏನು ಸಿಗುತ್ತೋ ಅದನ್ನು ಮತ್ತೆ ಒಳಗಡೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಅದು ನಿಜ ಅನಿಸ್ತು ನನಗೆ. ಮತ್ತು ಅದನ್ನು ಮಾಡ್ಕೋಬೇಕು ಪ್ರತಿಯೊಬ್ಬರು ಹೊಸ ಹೊಸ ಜಾಗಗಳಲ್ಲಿ ಅಂತ ಅನ್ನಿಸ್ತು. ಅದು ಬಿಟ್ಟು ಅದೇ ನಾವು ಇವ್ರು ಹೇಳ್ದಂಗೆ ಒಂದಷ್ಟು ಕೆಲಸಗಳು ಮಾಡಿರ್ತೀವಿ, ಬಟ್ ಅದೊಂದಷ್ಟು ಗ್ಯಾಪ್ ಆಗಿರ್ತೀವಿ. ಸಿನಿಮಾ ಅಂತ ಬಂದ ತಕ್ಷಣ ನಾವು ಡೈರೆಕ್ಟ್ ಶೂಟಿಂಗ್ ಹೋಗಿದ್ರು ಮತ್ತೆ ಅದು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಎಷ್ಟೇ ಇದ್ರೂ 1 ವರ್ಷ 2 ವರ್ಷ 6 ತಿಂಗಳು 2 ತಿಂಗಳು 3 ತಿಂಗಳು ಏನೋ ಮಾಡಿದೆ ಸಡನ್ನಾಗಿ ಹೋಗಿದ್ರು ಒಂದಷ್ಟು ಪ್ರಾಬ್ಲಮ್ಸ್ ಆಗಿರ್ತಾ ಇತ್ತು. ನಾವೇನು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವೋ ಅದನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದಾಗಿದ್ದು ಇವಾಗ ಈಗ ನೆಕ್ಸ್ಟ್ ಗಿರಿಸರೇ ಬರ್ತಾರೋ ಬೇರೆಯವರೇ ಬರ್ತಾರೋ ಯಾರೇ ಬರ್ತಾರೋ ಏನೇ ಬಂದ್ರೂ ಒಂದು ಅಲರ್ಟ್ನೆಸ್ ಅನ್ನೋದು, ನಾವು ಅಲರ್ಟ್ ಆಗಿ ಇರಬೇಕು ಅನ್ನೋದು ಒಂದು ಗೊತ್ತಾಯ್ತು. ಅದು ಈಗ ಆ್ಯಕ್ಟರ್ ಆಗೋರು ನಾವು ಫಿಟ್ ಆಗಿರಬೇಕು ಅದೆಲ್ಲ ಅಂದ್ಕೊಂಡು ನಾವು ಅದು ಹೊರಗೂ ಮಾಡ್ಕೋಬೇಕು ಸರ್ ನಾವು ಇಲ್ಲಿ ಬಿಟ್ಟು. ಆದರೆ ಆ್ಯಕ್ಟಿಂಗ್ ಬಗ್ಗೆನೇ ಇಲ್ಲಿ ಜಾಸ್ತಿ ಟೈಮ್, ಬೆಳಗ್ಗೆ 8 ಅವರ್ಸ್ ಒಳಗೆ 3 ಅವರ್ಸ್ ಆ್ಯಕ್ಟಿಂಗ್ ಕೊಟ್ಟರೆ ನನ್ನ ಪ್ರಕಾರ 8 ಅವರ್ಸ್ ಒಳಗೆ ಒಂದು 6 ಅವರ್ಸ್ ಈ ಥರನೇ ಕ್ಲಾಸಸ್ ಇದು ಮಾಡಿದರೆ ಇನ್ನೂ ಜಾಸ್ತಿ ಯೂಸ್ಫುಲ್ ಆಗ್ತೈತೆ. ಹೊಸ್ದಾಗಿ ಬಂದಿರಲ್ಲ, ಹೊಸ್ದಾಗಿ ಬಂದಿರುವಾಗ ನಿಮ್ಮಂಥ ಗುರುಗಳು ಸಿಕ್ಕಿರೋದು ಪುಣ್ಯ. ಸರ್ ಪ್ರತಿಯೊಂದು ನಾವು ತೀಡಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸರ್. ಸಿನಿಮಾನೇ ನಿಮ್ಗೆ ಒಳ್ಳೆ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಆದರೆ ನಿಮ್ಮ ಕೊಡುವ ನಿಮ್ಮ ಕಾಂಟ್ರಿಬ್ಯೂಷನ್ನೇ ಇಲ್ಲಿ ಮೇನ್ ಆಗಿರೋದು ಈ ಸಿನಿಮಾಗೆ. ಸರ್ವದನ್ನೇ ಹೇಳ್ತಾ ಇದ್ದೆ, ಇವ್ರನ್ನ ಅಂತ ಒಂದು ಒಳ್ಳೆ ಕತೆಗೆ ಇವ್ರನ್ನ ಮೋಲ್ಡ್ ಮಾಡೋದಿದೆಯಲ್ಲ ಅದೇ ಚಾಲೆಂಜಿಂಗ್ ಕೆಲಸ. ಡೈರೆಕ್ಟರ್ ಇರೋದು ಅದೇ ಹೆವಿ ಕೆಲಸ. ಸಿನಿಮಾ ಮಾಡೋದ್ರ ಜೊತೆಗೆ ನಿಮ್ಮನ್ನೂ ಬೇರೆ ಮಾಡೋದಿದೆಯಲ್ಲ, ಡೈರೆಕ್ಟರ್ ಅಂದ ತಕ್ಷಣ ಸಿನಿಮಾದೇ ಹೆವಿ ಟೆನ್ಷನ್ ಇರುತ್ತೆ. ಅದ್ರ ಜೊತೆ ನಿಮ್ಮ ಆ್ಯಕ್ಟ್ರಿಗಳನ್ನೂ ತಗೊಂಡಿದ್ರು, ಅವ್ರಿಗೆಲ್ಲ ಒಂದಿಷ್ಟು ಏನು ಮಾಡ್ತಾ ಹೋಗೋದಿದೆಯಲ್ಲ ಅದು ಕಲಿಯುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ದಾಗ ಅವ್ರು ಅಂದ್ಕೊಂಡಿದ್ದು ಏನು ಟೈಮ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ
ಮುಗಿಯುತ್ತೆ, ಬೇಗ ಮುಗಿಯುತ್ತೆ. ಮುಗಿದ್ರೆ ತುಂಬ ಒಳ್ಳೆಯದು. ಬಜೆಟ್ ವಿಷಯದಲ್ಲೂ ಹೌದು, ಆಮೇಲೆ ಸಿನಿಮಾ ಅಷ್ಟು ದೂರ ಹೋಗೋದು ಕೂಡ ಕಮ್ಮಿ ಆಗುತ್ತೆ. ಬೇಗ ಶೂಟಿಂಗ್ ಮುಗಿದು ಬೇಗ ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಶಂಕರ್, ಒಳ್ಳೆಯದಾಗಲಿ. ಏನು ನಾವು ಕ್ವಶನ್ ಸರ್ ಏನು ನನಗೆ ಅದೆಲ್ಲ ಇಷ್ಟ ಆಗಲ್ಲ.